ನಮಸ್ಕಾರ, ಸಿಂಪ್ಲಿ ಪಾಕಕ್ಕೆ ಸ್ವಾಗತ. ಇವತ್ತು ನಾವು ಈಸಿಯಾಗಿ ಕ್ರಿಸ್ಪಿಯಾದಂಥ ಪ್ಲೇನ್ ಹಾಗೂ ಮಸಾಲಾ ಪಾಪ್ಕಾರ್ನನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಪಾಪ್ಕಾರ್ನ್ ಮಾಡಲು ದಪ್ಪ ತಳದ ಪಾತ್ರೆ ಬೇಕಾಗುತ್ತೆ. ನಾವು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ 1/3 ಕಪ್ ಎಣ್ಣೆಯನ್ನು ಹಾಕಿಕೊಳ್ಳೋಣ. ಇದರ ಜೊತೆ ಸ್ವಲ್ಪ ತುಪ್ಪವನ್ನು ಸಹ ಹಾಕಿಕೊಳ್ಬೋದು. ತುಪ್ಪ ತುಂಬ ಚೆನ್ನಾಗಿರುವಂಥ ಫ್ಲೇವರನ್ನು ಕೊಡುತ್ತೆ. ಎಣ್ಣೆ ಬಿಸಿಯಾದ ನಂತರ 1/4 ಕಪ್ ಕಾರ್ನನ್ನು ಹಾಕಬೇಕು. ನಂತರ ಅರ್ಧ ಚಮಚ ಉಪ್ಪು ಹಾಗೂ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಿ ಮಧ್ಯಮದಿಂದ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳೋಣ. ಕಾಳುಗಳು ಎಣ್ಣೆಯಲ್ಲಿ ಸರಿಯಾಗಿ ಮುಳುಗುವಂತಿದ್ದರೆ ಎಲ್ಲ ಕಡೆಯಿಂದಲೂ ಚೆನ್ನಾಗಿ ಫ್ರೈ ಆಗುತ್ತೆ. ಇಲ್ಲದಿದ್ದರೆ ಒಂದೊಂದು ಕಡೆಯಲ್ಲಿ ಹಸಿಯಾಗಿ ಉಳಿಯುವಂಥ ಸಾಧ್ಯತೆಗಳಿದೆ. ಈಗ ಕಾಳುಗಳು ಅರಳುವ ತನಕ ಚೆನ್ನಾಗಿ ಫ್ರೈ ಮಾಡಿ ನಂತರ ಕುಕ್ಕರ್ನ ಮುಚ್ಚಳದ ರಬ್ಬರ್ ಹಾಗೂ ವಿಸಿಲನ್ನು ತೆಗೆದು ಮುಚ್ಚಿಬಿಡೋಣ. ನೀವು ಸಹ ಕೇಳ್ಬೋದು ಅರಳುವ ಶಬ್ದ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ಅಂತ. ಈಗ 1 ನಿಮಿಷದ ಅಂತರದಲ್ಲಿ ಅಲುಗಾಡಿಸ್ತಾ 3 ನಿಮಿಷದವರೆಗೆ ಮುಚ್ಚಿಟ್ಟು ಕಾಯಿಸೋಣ. ಈಗ ಗ್ಯಾಸಿನ ಉರಿಯನ್ನು ಮಧ್ಯಮದಲ್ಲಿ ಇಡೋಣ. ಇದರಿಂದ ಕಾಳುಗಳು ಚೆನ್ನಾಗಿ ಅರಳುತ್ತೆ. ಈಗ ಅರಳುವ ಶಬ್ದ ಕೇಳ್ತಾ ಇಲ್ಲ. ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಓಪನ್ ಮಾಡಿ ನೋಡೋಣ. ವಾವ್, ನಾವು ಹಾಕಿದ 1/4 ಕಪ್ ಕಾಳಿನಲ್ಲಿ ಅರ್ಧ ಕುಕ್ಕರ್ನಷ್ಟು ಪ್ಲೇನ್ ಪಾಪ್ಕಾರ್ನ್ ರೆಡಿಯಾಗಿದೆ. ಈಗ ನಮ್ಮ ಪ್ಲೇನ್ ಪಾಪ್ಕಾರ್ನನ್ನು ಬೌಲಲ್ಲಿ ಸರ್ವ್ ಮಾಡ್ಬೋದು. ನೀವೇ ನೋಡ್ಬೋದು ಎಲ್ಲ ಕಾಳುಗಳು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಅರಳಿದೆ ಅಂತ. ಈಗ ಮಸಾಲಾ ಪಾಪ್ಕಾರ್ನ್ ಮಾಡಲು 2 ಚಮಚ ಬಟರನ್ನು ಬಿಸಿ ಮಾಡಿಕೊಂಡು ನಾವು ಮಾಡಿಟ್ಟುಕೊಂಡಂಥ ಪ್ಲೇನ್ ಪಾಪ್ಕಾರ್ನಿಗೆ ಸ್ವಲ್ಪವನ್ನು ಹಾಕಿ ನಂತರ ಅರ್ಧ ಚಮಚ ಚಾಟ್ ಮಸಾಲ ಪೌಡರ್ ಹಾಗೂ ಅರ್ಧ ಚಮಚ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಉಳಿದಂಥ ಬಟರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಸಾಲಾ ಪಾಪ್ಕಾರ್ನ್ ಸಹ ರೆಡಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ 5 ನಿಮಿಷದಲ್ಲಿ 2 ಥರದ ಪಾಪ್ಕಾರ್ನ್ ರೆಡಿ ಆಯಿತು ಅಂತ. ತಿನ್ನುವ ಮನಸ್ಸಾದಾಗಲೆಲ್ಲ ಮನೆಯಲ್ಲೇ ಮಾಡಿ ತಿನ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.